ಒಟ್ಟಿನಲ್ಲಿ ದೊಡ್ಡವ ಈ ಕಾಳಿಂಗೇಗೌಡ, ಒಟ್ಟಿನಲ್ಲಿ ದೊಡ್ಡವ ಈ ಕಾಳಿಂಗೇಗೌಡ, ದೌಲತ್ತಿನಾಗ ದೊಡ್ಡವ ಈ ಕಾಳಿಂಗೇಗೌಡ. ಜಯನ್ನು ಮುಂದೆ ಇಟ್ಟುಕೊಂಡು ಹೊಟ್ಟಿರುವವನೇ ಈ ಕಾಳಿಂಗೇಗೌಡ. ಇಂಥ ಕಾಳಿಂಗೇಗೌಡನ ಮಾತಿಗೆ ಮನ್ನಣೆ ಕೊಡಲೇನರೇ ಆ ಅಶೋಕ. ಈ ಕಲಿಯುಗದಲ್ಲಿ ಒಬ್ಬನೇ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಆದರೆ ಈ ಕಾಳಿಂಗೇಗೌಡ ಸಾಮ್ರಾಜ್ಯದಲ್ಲಿ ಈ ಕಾಳಿಂಗೇಗೌಡನೇ ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಸುನಾಮಿ ಒಮ್ಮೆ ಅಬ್ಬರಿಸಿ ಬೆತ್ತರದ ಎದುರೊಳಗೆ ಒಮ್ಮೆ ಎರಡಕ್ಕೆ ಮುಟ್ಕೊಂಡು ಬೀಳಾಕಬೇಕು. ಅದು ಈ ಕಾಳಿಂಗೇಗೌಡ. ಈ ಕಾಳಿಂಗೇಗೌಡನೆಂದರೆ ಸಾಕು, ಕಡನೆ ನನಗೊತ್ತಾರೆ ಹಳ್ಳಿಯ ಜನರು. ಈ ಕಾಳಿಂಗೇಗೌಡರಿಗೆ ಎದುರು ನಿಲ್ಲುವ ಗಾಂಡಿಯನ್ನು ಯಾರು ಹೊಟ್ಟಿಲ್ಲ ಈ ಪ್ರಶ್ನೆಯಲ್ಲಿ. ಅಕಸ್ಮಾತ್ ಯಾವನಾದ್ರೂ ಹುಟ್ಟಿದ್ರೆ ಜನರಲ್ಲಿ ಕೆಲವು ಕಾಳಿಂಗ ಸರ್ಪದಂತೆ ಎತ್ತಿ ಬೋರ್ಗರೆದು ಕಟ್ಟಿ ಸಾಯಿಸುವುದೇ ಈ ಕಾಳಿಂಗೇಗೌಡನ ಗೋರೆ. ವಿಷ್ಕಂಠ, ಏ ವಿಷ್ಕಂಠ, ನಿನ್ನೆ ಫೋನ್ ಮಾಡಿದ ನರೇಂದ್ರ, ನಮ್ಮ ಮ್ಯಾನೇಜರ್ ನರೇಂದ್ರ, ಏನು ಹೇಳಿದ? ನಾವು ತಯಾರಿಸುವ ಕೋಟಾ ನೋಟುಗಳ ಬೇಡಿಕೆ ಹೆಚ್ಚಾಗುತ್ತದಂತೆ, ಬಾಂಬೆಯಲ್ಲಿ ಲಾಭ ಬರುತ್ತದೆ ಅಂತೆ. ಗುಡ್, ವೆರಿ ಗುಡ್. ಹಾ ವಿಷ್ಕಂಠ, ನಿನ್ನೆ ಬರಬೇಕಾದ್ರೆ ನಮಗೆ ಡ್ರಗ್ಸ್ ತಲುಪಲಿಲ್ಲ. ನೀನು ಬೆಂಗಳೂರಿಗೆ ಹೋಗಿ ನಮ್ಮ ಪ್ರತಿಯೊಂದು ವಿಷಯದಲ್ಲಿ ಅಡ್ಡ ಗೋಡೆಯಾಗಿ ನಿಂತಿರುವ PSI ಸಕ್ರವರ್ತಿ ವಿಚಾರಿಸಿಕೊಂಡು ಬಾ. PSI ನಮ್ಮ ಜೊತೆ ಹೊಂದಿಕೊಂಡು ನಡೆದರೆ ಸ್ವರ್ಗ, ಇಲ್ಲದಿದ್ದರೆ ನಮ್ಮ ರೌಡಿ ನನ್ನ ಕೈಯಲ್ಲಿ ಅಂಡೆ ಅವನ ಮರಣ. ಇನ್ನು ಬರುತ್ತೇನೆ ಹೇಳಿ. ಹೇಗಿದೆ ಈ ಕಾಳಿಂಗೇಗೌಡನ ಕೂಟಿನ ಕಾರಸ್ಥಾನ ಕೈ ಚಳಕ. ಈ ಕಾರಸ್ಥಾನದಲ್ಲಿ ತಲೆ ಎತ್ತಿ ಬೆಳೆಯುವುದೇ ಈ ಕಾಳಿಂಗೇಗೌಡನ ಗುರಿ. ಶೆಟ್ಟಿ, ನಾನು ಬಾಂಬೆಗೆ ಹೋಗಿ ಬಾಂಬೆ ಫ್ಯಾಕ್ಟ್ರಿಗೆ ಭೇಟಿಯಾಗಿ ಬರ್ತೀನಿ. ನೀನು ಮನೆ ಕಡೆ ಜೋಪಾನ. ಮನೆಗೆ ಏನಿದೆ ನೀವು ಹೋಗಿ ಬರ್ರಿಯಪ್ಪ, ಅಡಿಗೆ ಚಿಂತೆ ಮಾಡ್ತೀರಿ. ನಾ ಇಲ್ಲ ಅದಕ್ಕೆ ಅಂತೆಲ್ಲ ಬುಕ್ ಮಾಡಕ್ ನಾನ ಮಾಡ್ತೇನೆ. ನಿನ್ ಕೈಗೆ ಏನಾಗುತ್ತೆ ಹೋಗ್ಬೇಡಿ, ದೇವ್ರು ಒಳ್ಳೇದ್ ಮಾಡಿ ಹೋಗ್ಬೇಡಿ. ಆಯ್ಪ